ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕಥೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಎಂಟು ಗಂಟೆಯಾಗಿತ್ತು. ಸಿದ್ಧಾರ್ಥನಿಗೆ ಎಚ್ಚರವಾದಾಗ ಆಗಿದ್ದ ಸುಸ್ತಿಗೋ ಏನೋ ಹೆಚ್ಚು ಹೊತ್ತು ನಿದ್ದೆ ಮಾಡಿದ್ದ. ಅಂದು ಸಮಯ ನೋಡಿ ಎಚ್ಚರಗೊಂಡವ ಪಕ್ಕದಲ್ಲಿ ಮಲಗಿದ್ದ ಮಡದಿಯತ್ತ ಹೊರಳಿದ. ಮುದುರಿ ಮಲಗಿತ್ತು ಹುಡುಗಿ ಬೆಕ್ಕಿನ ಮರಿಯಂತೆ. ಕಾಲು ನೋವು ಕಡಿಮೆ ಆಗಿದೆಯೋ ಇಲ್ವೋ ಇವಳಿಗೆ? ಆಗಲಿಲ್ಲ ಅಂದರೆ ಇನ್ನೊಂದು ಸರಿ ಎಣ್ಣೆ ಹಚ್ಚಿಸ್ಕೊಂಡು ಬಿಸಿ ನೀರಿನ ಸ್ನಾನ ಮಾಡು ಅನ್ಬೇಕು ಎಂದುಕೊಂಡ ಮನದಲ್ಲಿ. ಅವಳು ಕಾಲಿಗೆ ಎಣ್ಣೆನ ನೀನೇ ಹಚ್ತೀಯಾ ಸಿದ್ದು? ಕೇಳಿತು ಮನ. ತಕ್ಷಣ ತಳಮಳಗೊಂಡ ಅವ. ಹಿಂದಿನ ರಾತ್ರಿಯ ಮುಜುಗರ ನೆನೆದು ಅವನಲ್ಲಿ ನಾಚಿಕೆ ಇನ್ನೂ. ಇಲ್ಲಪ್ಪ, ಅತ್ತೆಗೆ ಹೇಳ್ತೀನಿ ಈ ಬಾರಿ ಹಚ್ಚೋದಕ್ಕೆ ಎಂದುಕೊಂಡು ಮೇಲೆದ್ದ. ಕೋಣೆಯಿಂದ ಹೊರಬಂದಾಗ ಆಗಲೇ ಮನೆಯ ಕೆಲಸಗಳೆಲ್ಲವೂ ಮುಗಿದಿದ್ದವು. ಆಕಾಂಕ್ಷ, ಅಚ್ಯುತ್ ಕಾಲೇಜಿಗೆ ಹೋಗಲು ತಯಾರಾಗಿದ್ದರು. ಸುಧಾಕರ್ ಅವರು ಕೆಲಸಕ್ಕೆ ಹೊರಟು ನಿಂತಿದ್ದರು. ಸಿದ್ದು, ಜಾಹ್ನವಿ ಇನ್ನೂ ಮಲಗಿದಾಳ ಕೇಳಿದರು ನಿರ್ಮಲಾ ಅವನನ್ನು ಕಂಡು. ಹಾಂ ಅತ್ತೆ ಎಂದ. ಮಾವ, ಇವತ್ತು ಅತ್ತೆನ ಫಾಲ್ಸ್ಗೆ ಕರ್ಕೊಂಡು ಹೋಗ್ತಿದ್ಯಾ ಕೇಳಿದ ಅಚ್ಯುತ್. ಹಾಂ, ನಾವು ಬರೋಕ್ಕಾಗೋದಿಲ್ಲ, ನೀವಿಬ್ಬರೇ ಎಂಜಾಯ್ ಮಾಡಿ ಎಂದಳು ಆಕಾಂಕ್ಷ. ಅವ ನಗು ನೀಡಿದನಷ್ಟೇ. ಹುಷಾರಾಗಿ ಹೋಗಿ ಬನ್ನಿಸಿದ್ದು ಎಂದ ಸುಧಾಕರ್ ಅವರು ಮಡದೆಯತ್ತ ನೋಡುತ್ತಾ. ಅವರಿಗೆ ಊಟಕ್ಕೆ ಕಟ್ಟು ಎಂದು ಹೇಳಿ ಹೊರಟರು. ಅವರೆಲ್ಲ ಹೊರಟ ನಂತರ ಸಿದ್ದು ಹಿತ್ತಲಿಗೆ ನಡೆದ ಮುಖ ತೊಳೆಯಲು. ಅವ ಟೀ ಕುಡಿದು ಸ್ನಾನ ಮಾಡುವವರೆಗೂ ಜಾಹ್ನವಿಯನ್ನು ಎಬ್ಬಿಸಲಿಲ್ಲ. ದೇವರಿಗೆ ಕೈ ಮುಗಿದು ಕೋಣೆಗೆ ಬಂದಾಗ ಜಾಹ್ನವಿ ಎಂದು ಕೂಗಿದ ಒಮ್ಮೆ. ಇನ್ನೂ ಗಾಢ ನಿದ್ರೆ ಅವಳಿಗೆ. ಅವಳು ಮಲಗಿದ್ದನ್ನು ಕಂಡು ಪಕ್ಕದಲ್ಲಿ ಬಂದವ ಅವಳನ್ನು ದಿಟ್ಟಿಸಿದ ಒಮ್ಮೆ. ಹಠಮಾರಿ ಆಗಿದ್ದ ಹುಡುಗಿ ಹೀಗೆ ಮುದ್ದಾಗಿ ಬದಲಾಗಿದ್ದಾದರೂ ಹೇಗೆ ಪ್ರಶ್ನಿಸಿದ ಮನದಲ್ಲೇ. ಇವಳನ್ನು ನನಗೋಸ್ಕರ ನೀನು ಬದಲಾಯಿಸ್ಕೊಟ್ಟು ಹೋಗಿದ್ಯಾ ಕುಮುದ? ಮಾತು ಮಗುವಂತಾದರೂ ತುಂಬ ಒಳ್ಳೆ ಮನಸ್ಸು ನಿನ್ನ ಹಾಗೆ. ತಾನೇ ಉತ್ತರ ಕಂಡುಕೊಂಡವ ಅವಳ ಹಣೆಯ ಮೇಲೆ ಹರಡಿದ್ದ ಕೂದಲನ್ನು ಬೆರಳುಗಳಿಂದ ಸರಿಸಿದ. ಅವನ ಸ್ಪರ್ಶಕ್ಕೆ ಸಣ್ಣಗೆ ಕಣ್ತೆರೆದು ನೋಡಿದ ಜಾಹ್ನವಿ. ಗುಡ್ ಮಾರ್ನಿಂಗ್ ಸಿದ್ದು ಎಂದಳು. ಗುಡ್ ಮಾರ್ನಿಂಗ್. ಹೇಳೋದಿಲ್ವ ಇನ್ನೂ ಎಂದು ಕೇಳಿದ. ಇನ್ನೂ ನಿದ್ದೆ ಇದೆ ಎನ್ನುತ್ತಾ ಮುದುಡಿ ಕಣ್ಮುಚ್ಚಿದಳು. ಕಾಲು ನೋವು ಕಡಿಮೆ ಆಗಿದೆಯಾ ಕೇಳಿದ ಕನ್ನಡಿಯತ್ತ ನಡೆದು ನಿಂತು. ಹಾಂ ಎಂದವಳಿಗೆ ತಾನು ಅವನನ್ನು ಪ್ರೀತಿಸುತ್ತಿರುವುದರ ಅರಿವಿದೆ. ಇನ್ನೊಂದು ಸರಿ ಅತ್ತೆ ಹತ್ರ ಎಣ್ಣೆ ಹಚ್ಚಿಸ್ಕೊಂಡು ಬಿಸಿನೀರಿನ ಸ್ನಾನ ಮಾಡು ಎಂದ. ಅವನ ಮಾತಿಗೆ ತಕ್ಷಣ ಕಣ್ತೆರೆದ ಜಾಹ್ನವಿ. ಯಾಕೆ, ನೀನು ಹಚ್ಚೋದಿಲ್ವಾ ಎಂದಳು. ಅದೇ ಕ್ಷಣ ಅವಳತ್ತ ತಿರುಗಿ ನೋಡಿದ ಸಿದ್ದು. ನೋಟ ತಪ್ಪಿಸಲಿಲ್ಲ ಜಾಹ್ನವಿ. ಅವಳ ನೋಟ ಎದುರಿಸಲಾಗದೆ ಮತ್ತೆ ಕನ್ನಡಿ ನೋಡಿದ ಸಿದ್ದು. ಅತ್ತೆ ಹಚ್ತಾರೆ, ಅವ್ರಿಗೆ ಹೇಳ್ತೀನಿ, ನೀನು ಎದ್ದೇಳು, ಫಾಲ್ಸ್ಗೆ ಹೋಗೋಣ ಅಂತ ಹೇಳಿದ್ದೆ ಅಲ್ವಾ ಎಂದವನೇ ಹೊರ ನಡೆದು ಬಿಟ್ಟ. ಇನ್ನೊಂದು ಸರಿ ಎಣ್ಣೆ ಹಚ್ಚು ಅಂದರೆ ಅತ್ತೆ ಹಚ್ತಾರೆ ಅಂತ ಹೋಗ್ಬಿಟ್ಟ ಎಂದು ನಕ್ಕವಳು. ಮಮ್ಮ ಕಾಲ್ ಮಾಡ್ತೀನಿ ಮೊದಲು. ನಾನು ಸಿದ್ದುನ ಪ್ರೀತಿ ಮಾಡ್ತಿದ್ದೀನಿ ಅಂದರೆ ತುಂಬ ಖುಷಿ ಪಡ್ತಾರೆ ಎಂದುಕೊಂಡವಳು ಭಾಗ್ಯರವರಿಗೆ ಕರೆ ಮಾಡಿ ತನ್ನ ಪ್ರೀತಿಯ ಬಗ್ಗೆ ಹೇಳಿಕೊಂಡಳು. ತುಂಬ ಖುಷಿ ಆಯಿತು ಜಾನು ನನಗೆ. ಹಾಗಾದರೆ ನಿನ್ನ ಪ್ರೀತಿನ ಮೊದಲು ಸಿದ್ದುಗೆ ಹೇಳಿಬಿಡು ಎಂದು ಸಲಹೆ ಕೊಟ್ಟರವರು. ಟ್ರೈ ಮಾಡ್ತೀನಿ ಮಮ್ಮ ಎಂದು ಕಾಲ್ ಕಟ್ ಮಾಡಿ ಕೋಣೆಯಿಂದ ಹೊರಬಂದಳು. ಜಾಹ್ನವಿ, ರಾತ್ರಿ ಕಾಲು ನೋವಿತ್ತಂತೆ ಸಿದ್ದು ಹೇಳ್ದ. ಇರು, ಕಾಲಿಗೆ ಎಣ್ಣೆ ಹಚ್ತೀನಿ, ಸ್ನಾನ ಮಾಡುವಂತೆ ಎಂದರು ನಿರ್ಮಲಾ. ಬೇಡ ಆಂಟಿ, ಈಗ ನೋವಿಲ್ಲ ಎಂದಳು. ಸಿದ್ದು ಅವಳತ್ತ ನೋಡಿದ. ತನಗೆ ಎಣ್ಣೆ ಹಚ್ಚು ಎಂದವಳು ಈಗ ಬೇಡ ಎನ್ನುತ್ತಿರುವವಳಲ್ಲ. ಅವಳ ಮನವೇ ಅರ್ಥವಾಗಲಿಲ್ಲ ಅವನಿಗೆ. ಸೂರ್ಯ ನೆತ್ತಿಗೆ ಬಂದ ಮೇಲೆ ಎದ್ದೇಳ್ತಿಯಲ್ಲೇ ಹುಡುಗಿ, ಹೀಗಾದರೆ ನಿನ್ನ ಗಂಡನಿಗೆ ಏನೇ ಅಡುಗೆ ಮಾಡಿ ಹಾಕ್ತೀಯ ನೀನು ಎಂದಿತು ಅಜ್ಜಿ. ಹಿರಿಯರಾಗಿ ಮಾತಾಡಿದರಷ್ಟೇ. ನನಗೆ ಅಡುಗೆ ಮಾಡೋಕ್ಕೆ ಬರೋದಿಲ್ಲ ಅಜ್ಜಿ, ಈಗೀಗ ಕಲಿತಿದ್ದೀನಿ, ಸಿದ್ದು ಹೇಳ್ಕೊಡ್ತಿದ್ದಾನೆ ಎಂದಳು ಅವರ ಬಳಿ ಬಂದು. ಅಡುಗೆ ಮಾಡೋದಕ್ಕೂ ಬರೋದಿಲ್ವ ನಿನಗೆ ಎಂದು ಅಚ್ಚರಿಗೊಂಡವರು. ಸಿದ್ದು, ಏನೋ ಇದು,
ಇವಳಿಗೆ ಅಡುಗೆ ಮಾಡೋದಕ್ಕೂ ಬರೋದಿಲ್ವಂತಲ್ಲ, ನೀನೇ ಅಡುಗೆ ಮಾಡಿ ಹಾಕ್ತೀಯೇನೋ ಇವಳಿಗೆ ಎಂದರು ಸಿದ್ದು ನತ್ತ ನೋಡುತ್ತಾ. ಹಾಗೇನಿಲ್ಲ ಅಜ್ಜಿ, ಅಡುಗೆ ಮಾಡ್ತಾಳೆ, ಸ್ವಲ್ಪ ಉಪ್ಪು ಖಾರ ಅಳತೆ ಗೊತ್ತಾಗೋದಿಲ್ಲ ಅಷ್ಟೇ ಎಂದವ ಹೆಂಡತಿಯನ್ನು ಬಿಟ್ಟು ಕೊಡಲಿಲ್ಲ. ಇರಲಿ ಬಿಡು ಸಿದ್ದು, ನಿಧಾನವಾಗಿ ಕಲಿತಾಳೆ ಎಂದರು ನಿರ್ಮಲಾ. ಬೇಗ ಬೇಗ ತಯಾರಾಗು ಜಾಹ್ನವಿ, ಹೋಗೋಣವಾ ಬೇಡವಾ ಫಾಲ್ಸ್ಗೆ ಕೇಳಿದ ಸಿದ್ದು. ಹಾಂ ಹೋಗೋಣ ಎಂದಳು ಆತುರವಾಗಿ. ಬೇಗ ಸ್ನಾನ ಮಾಡಿ ಬಾ, ಹೋಗು ಜಾಹ್ನವಿ, ಸಿದ್ದು ನಿನಗೋಸ್ಕರ ಕಾಯ್ತಿದ್ದಾನೆ ತಿಂಡಿ ತಿನ್ನೋದಕ್ಕೆ ಎಂದರು ನಿರ್ಮಲಾ. ಹೌದಾ, ಸಾರಿ ಸಿದ್ದು ಎಂದಳು ಅವನತ್ತ ನೋಡಿ. ಪರವಾಗಿಲ್ಲ ಹೋಗು ಎಂದನವ. ಮತ್ತೆ ಕೋಣೆಗೆ ನಡೆದು ತನ್ನ ಬಟ್ಟೆ ತೆಗೆದುಕೊಂಡು ಸ್ನಾನಕ್ಕೆ ನಡೆದಳು. ಅವಳು ತಯಾರಾಗಿ ಬರುವಷ್ಟರಲ್ಲಿ ನಿರ್ಮಲಾ ಅವರಿಬ್ಬರಿಗೆಂದೇ ಬಿಸಿ ಬಿಸಿ ಇಡ್ಲಿ ಮಾಡಿದರು. ಇಬ್ಬರೂ ತಿಂಡಿ ತಿಂದು ಮುಗಿಸುವಷ್ಟರಲ್ಲಿ ಅವರಿಬ್ಬರಿಗಷ್ಟೇ ಊಟದ ಡಬ್ಬಿ ರೆಡಿ ಮಾಡಿದರು. ಊಟಕ್ಕೆಲ್ಲ ಯಾಕೆ ಕಟ್ಟಿದ್ರಿ ಆಂಟಿ, ನಾವು ಅಲ್ಲೇ ಯಾವುದಾದ್ರೂ ರೆಸ್ಟೋರೆಂಟ್ನಲ್ಲಿ ಊಟ ಮಾಡ್ತಿದ್ವಿ ಎಂದಳು. ಅವಳ ಮಾತಿಗೆ ನಕ್ಕ ನಿರ್ಮಲಾರವರು, ಇಲ್ಲಿ ಯಾವ ರೆಸ್ಟೋರೆಂಟ್ ಇಲ್ಲ ಜಾಹ್ನವಿ, ನೀನು ಮನೆಯಿಂದ ಊಟ ತಗೊಂಡು ಹೋಗದಿದ್ರೆ ಉಪವಾಸನೇ ಇರಬೇಕು ಎಂದರು. ಅವಳು ಸಿದ್ದುನತ್ತ ನೋಡಿದಳು, ಹೌದೇನೋ ಎಂಬಂತೆ. ಅವ ಕಣ್ಣಲ್ಲೇ ಹೌದೆಂದ. ಗಂಟೆಯೊಳಗೆ ಇಬ್ಬರು ಊಟದ ಡಬ್ಬಿ ಹಿಡಿದು ಅಜ್ಜಿ ಮತ್ತು ನಿರ್ಮಲಾರವರಿಗೆ ತಿಳಿಸಿ ಬೈಕ್ ಹತ್ತಿ ಹೊರಟರು ಆ ಹಳ್ಳಿಯ ಚಂದ ಸವಿಯಲು. ಮನೆಯಿಂದ 3/4 ಗಂಟೆಯ ದಾರಿಯಷ್ಟೇ ಅವರು ಹೋಗಬೇಕೆಂದಿದ್ದ ನೀರಿನ ಜರಿ. ರಸ್ತೆ ಮಾತ್ರ ಕಲ್ಲು ಮಣ್ಣಿನದ್ದೇ. ತನ್ನ ಮಡದಿಗೆ ತೊಂದರೆ ಆಗಬಾರದೆಂದು ಸಿದ್ದು ನಿಧಾನವಾಗಿಯೇ ಬೈಕ್ ಚಲಾಯಿಸುತ್ತಿದ್ದ. ಅವನ ಹಿಂದೆ ಕುಳಿತಿದ್ದ ಜಾಹ್ನವಿ ಮಾತ್ರ ಅದೆಲ್ಲದರ ಅರಿವಿಲ್ಲದೆ, ಇವನಿಗೆ ಪ್ರಪೋಸ್ ಮಾಡೋದು ಹೇಗೆ, ನನ್ನ ಪ್ರೀತಿನ ಹೇಳೋದು ಹೇಗೆ ಎಂಬ ಯೋಚನೆಯಲ್ಲಿ ಮುಳುಗಿದ್ದಳು. ಪ್ರೀತಿಯ ಹುಚ್ಚು ಅವಳಿಗೆ ಈಗ. ರೆಡ್ ರೋಸ್ ಕೊಟ್ಟು ಹೇಳ, ಗ್ರೀಟಿಂಗ್ ಕೊಟ್ಟು ಹೇಳ, ನೋ ಅದೆಲ್ಲ ಓಲ್ಡ್ ಆಗಿದೆ, ಮತ್ತು ಹೇಗೆ ಹೇಳಿ, ಇದೇನು ಮಾಡದೆ ನೇರವಾಗಿ ಐ ಲವ್ ಯು ಸಿದ್ದು ಅಂತ ಹೇಳ, ಹಾಗೆ ಹೇಳಿದರೆ ನಂಬ್ತಾನ ಇವನು, ಏನು ಮಾಡಲಿ ಎಂದು ಯೋಚಿಸುತ್ತಲೇ ಅವನ ಭುಜಕ್ಕೆ ತಲೆ ಇಟ್ಟಳು. ಚುರುಕಾದ ಬಿಸಿಲು ತಾಳದೆ. ಅವಳತ್ತ ಲಕ್ಷ್ಯವಿಲ್ಲದೆ ಆ ಜರಿ ಇದ್ದ ಸ್ವಲ್ಪ ದೂರದಲ್ಲಿ ಬೈಕ್ ನಿಲ್ಲಿಸಿದ ಸಿದ್ದು, ಜಾಹ್ನವಿ ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಎಂದ. ಈ ಬಿಸಿಲಲ್ಲಿ ನಡ್ಕೊಂಡು ಬೇರೆ ಹೋಗಬೇಕಾ ಎಂದು ಕೇಳಿದಳು ಕೆಳಗಿಳಿಯದೆ. ಹಾಂ, ಸ್ವಲ್ಪ ದೂರ ಅಷ್ಟೇ ಎಂದವ ಅವಳ ಜೊತೆ ಕೆಳಗಿಳಿದು ಊಟದ ಚೀಲ ಒಂದು ಕೈಯಲ್ಲಿ ಹಿಡಿದು ಇನ್ನೊಂದು ಕೈ ಅವಳತ್ತ ಚಾಚಿದ. ಖುಷಿಯಿಂದ ಅವನ ಕೈಯಲ್ಲಿ ಕೈ ಇಟ್ಟು ಹೆಜ್ಜೆ ಹಾಕಿದಳು ಜಾಹ್ನವಿ. ನೀವೆಲ್ಲ ಯಾವಾಗಲೂ ಇಲ್ಲಿಗೆ ಬರ್ತಿದ್ರಾ ಕೇಳಿದಳು ನಡೆಯುತ್ತಲೇ. ಕಿರಿದಾದ ದಾರಿಯದು, ಚಿಕ್ಕವರಿದ್ದಾಗ ನಡ್ಕೊಂಡು ಇಲ್ಲಿವರೆಗೂ ಬರ್ತಿದ್ವಿ ಎಂದವ ತನ್ನ ಬಾಲ್ಯದ ನೆನಪುಗಳನ್ನು ಹೇಳುತ್ತಾ ಹೊರಟ ಅವಳ ಜೊತೆ. 6-7 ನಿಮಿಷ ನಡೆಯುತ್ತಲೇ ನೀರಿನ ಶಬ್ದ ಕಿವಿಗೆ ಬಿದ್ದಿತು. ತಂಪಾದ ವಾತಾವರಣ, ತಣ್ಣನೆಯ ಗಾಳಿ, ಸುತ್ತಲೂ ಗಿಡ ಮರಗಳಿದ್ದವು. ದೊಡ್ಡ ಬೆಟ್ಟದಿಂದ ಕೆಳಗಿರುವ ಕಲ್ಲು ಬಂಡೆಗಳ ಮೇಲೆ ಬೀಳುತ್ತಿರುವ ನೀರನ್ನು ನೋಡಿದ ಜಾಹ್ನವಿ, ಇಟ್ಸ್ ಬ್ಯೂಟಿಫುಲ್ ಸಿದ್ದು ಎಂದಳು. ನಿನಗೆ ಇಷ್ಟ ಆಯ್ತಲ್ಲ, ಅಷ್ಟು ಸಾಕು ಅವಳಿಗೆ ಛೇಡಿಸುವಂತೆ ಎಂದ ನಿಟ್ಟುಸಿರು ಬಿಟ್ಟು. ಸಿದ್ದು ರಾಗ ಎಳೆದವಳು ಅವನ ತೋಳಿಗೊಂದು ಪೆಟ್ಟು ಕೊಟ್ಟಳು. ಬಾ ಹೋಗೋಣ, ನೋಡು ನೀರಲ್ಲಿ ಜಾಸ್ತಿ ಆಟ ಆಡಬೇಡ ಎಂದ ಮೊದಲೇ ಮಗುವಿಗೆ ಹೇಳುವಂತೆ. ಗೊತ್ತು ಎಂದವಳು ಅವನ ಕೈಗೆ ತನ್ನ ಫೋನ್ ಇಟ್ಟು ನೀರಿನತ್ತ ಓಡಿದಳು. ಜಾಹ್ನವಿ ಓಡಬೇಡ, ಕಾಲು ಜಾರುತ್ತೆ ಕೂಗಿದನವ. ಅವಳ ಕಿವಿಗೆ ಅವನ ಧ್ವನಿ ಬೀಳದು. ಈಗ ನೀರಿಗೆ ಇಳಿದೇ ಬಿಟ್ಟಳು ಮಕ್ಕಳಂತೆ. ಸಿದ್ದು ನಡೆದು ಬ್ಯಾಗಿನಲ್ಲಿ ಫೋನ್ ಇಟ್ಟು ತಾನು ನೀರಿಗಿಳಿದ. ಹೆಚ್ಚು ಆಳವಿಲ್ಲದೆ ನೀರು ಹರಿಯುತ್ತಿತ್ತು ಅಲ್ಲಿ. ಜಾಹ್ನವಿ ಮೊದಲು ಹರಿಯುತ್ತಿದ್ದ ನೀರಲ್ಲೇ ಆಟವಾಡಿದವಳು. ನಂತರ ಮೇಲಿನಿಂದ ಬೀಳುತ್ತಿದ್ದ ನೀರಲ್ಲಿ ಆಡಿ ನೆನೆದಳು. ಸಿದ್ದು ಅವಳ ಜೊತೆಗೇ ಇದ್ದ. ಅವನಿಗೂ ನೀರೆರಚಿ ಖುಷಿಯಿಂದ ಕುಣಿದಾಡಿದಳು. ಅವಳ ಖುಷಿಯೇ ತನ್ನ ಖುಷಿ ಎಂಬಂತೆ ಸಿದ್ದು ಮೈಮರೆತು ಅವಳ ಜೊತೆ ಆಟವಾಡಿದ. ಸಿದ್ದು ಅವಳೊಬ್ಬಳದ್ದೇ ಒಂದಿಷ್ಟು ಫೋಟೋ ತೆಗೆದ. ಕೊನೆಯಲ್ಲಿ ಇಬ್ಬರೂ ಒಂದೆರಡು ಫೋಟೋ ತೆಗೆಸಿಕೊಂಡರು. ಇವರನ್ನು ಹೊರತುಪಡಿಸಿ ಪ್ರವಾಸಿಗರು ಕೂಡ ಇದ್ದರು ಅಲ್ಲಿ. ಗಂಟೆಗಳೇ ಕಳೆದಾಗ
ಮಧ್ಯಾಹ್ನದ ಹೊತ್ತಿಗೆ ಬಟ್ಟೆ ಬದಲಾಯಿಸಿ ಇಬ್ಬರು ಮರದ ಕೆಳಗೆ ಕುಳಿತರು ಊಟ ಮಾಡಲು. ಹೊಟ್ಟೆ ಇಬ್ಬರಿಗೂ ಹಸಿದಿತ್ತು. ಅಬ್ಬಾ, ಸಖತ್ತಾಗಿತ್ತು ಸಿದ್ದು ನೀರಲ್ಲಿ ಆಟ ಆಡೋದು ಎಂದಳು ಜಾಹ್ನವಿ ಊಟ ಮಾಡಲು ಕುಳಿತಾಗ. ಹಾಂ, ನಿನ್ನೆ ರಾತ್ರಿ ಕಾಲು ನೋವು ಅಂತ ಮಲಗಿದ್ಯಾ, ಇವತ್ತು ಶೀತ ಜ್ವರ ಅಂತ ಮಲಗಬೇಕಾ ಎಂದವ ಅವಳ ಮುಂದೆ ತಟ್ಟೆ ಇಟ್ಟು ನಿರ್ಮಲಾರವರು ಮಾಡಿಕೊಟ್ಟಿದ್ದ ಬುತ್ತಿ ಇಟ್ಟು ಚಟ್ನಿ ಪುಡಿ ಹಾಕಿದ. ಅವನನ್ನೇ ನೋಡುತ್ತಿದ್ದ ಜಾಹ್ನವಿಯ ಮನದಲ್ಲಿ ಚಿಟ್ಟೆಗಳು ಹಾರಾಡುತ್ತಿದ್ದವು. ಅದು ಅವನ ಮೇಲಿನ ಪ್ರೀತಿಯೇ ಎಂದು ಹೇಳಬೇಕಿಲ್ಲ ಅವಳಿಗೆ. ಅವನ ಕಂಗಳು, ಶಾಂತವಾದ ಮೊಗ ಎಲ್ಲವೂ ಅವಳಿಗೆ ಇಷ್ಟವೇ ಈಗ. ಅವನನ್ನೇ ದಿಟ್ಟಿಸುತ್ತಿದ್ದವಳ ಮುಂದೆ ತಟ್ಟೆ ಹಿಡಿದ ಸಿದ್ದು, ಊಟ ಮಾಡು ಎಂದ. ನೀನೇ ಊಟ ಮಾಡಿಸ್ತೀಯಾ ಸಿದ್ದು ಆಸೆಯಿಂದ ಕೇಳಿದಳು. ತಳಮಳ ಅವನಿಗೆ ಅವಳ ಮಾತು ಕೇಳುತ್ತಿದ್ದಂತೆ. ನಾನಾ ಎಂದ ಸಣ್ಣ ಧ್ವನಿಯಲ್ಲೇ. ಹಾಂ, ನೀನೇ. ಯಾಕೆ, ನಿನ್ನ ಹೆಂಡತಿಗೆ ನೀನು ಊಟ ಮಾಡಿಸೋದಿಲ್ವಾ? ಹೆಂಡತಿ ಕಾಲಿಗೆ ಎಣ್ಣೆ ಹಚ್ತೀಯಂತೆ, ಊಟ ಮಾಡಿಸೋದಕ್ಕೇನು ಛೇಡಿಸಿದಳು ಕಣ್ಣು ಹೊಡೆದು. ಇನ್ನೂ ಮುಜುಗರವಾಯಿತು ಅವನಿಗೆ. ನೀನು ಕಾಲು ನೋವು ಅಂದಿದ್ದಕ್ಕೆ ಎಣ್ಣೆ ಹಚ್ಚಿದ್ದು ಎಂದ ಅವಳತ್ತ ನೋಡದೆ. ನೋಟ ಬೆರೆಸಲಾಗುತ್ತಿಲ್ಲ ಅವನಿಗೆ. ಈಗ ಹೊಟ್ಟೆ ಹಸಿತಿದೆ, ಊಟ ಮಾಡಿಸು ನೀನೆ ಎಂದಳು ಕೈಕಟ್ಟಿ ಕುಳಿತು. ತಳಮಳ ಅವನಿಗೆ ಇವಳೇಕೆ ಹೀಗೆ ಕೇಳುತ್ತಿದ್ದಾಳೆಂದು. ಹೊಟ್ಟೆ ತುಂಬ ಹಸಿತಿದೆ ಸಿದ್ದು ಎಂದಳು ಜಾಹ್ನವಿ. ತಟ್ಟೆ ಹಿಡಿದು ಅವಳ ಬಾಯಿಗೊಂದು ತುತ್ತಿಟ್ಟ. ಅವಳ ಮನ ತುಂಬಿ ಬಂದಿತ್ತು ಖುಷಿಗೆ. ನೀನು ಊಟ ಮಾಡಿಸಿದ್ದು ಎಂದಳು. ಮೊದಲು ನೀನು ಮಾಡು, ಆಮೇಲೆ ನಾನು ಮಾಡ್ತೀನಿ ಎಂದ ಮತ್ತೊಂದು ತುತ್ತಿಟ್ಟು. ಬೇಡ, ಇಬ್ಬರು ಜೊತೆಗೆ ಊಟ ಮಾಡೋಣ. ಒಂದು ತುತ್ತು ನೀನು ತಿನ್ನು, ಇನ್ನೊಂದು ತುತ್ತು ನನಗೆ ಎಂದವಳು ಅವ ಹಿಡಿದ ತುತ್ತನ್ನು ಅವನ ಕೈ ಹಿಡಿದು ಅವನ ಬಾಯಿಗಿಟ್ಟಳು. ಎಂದು ಕಾಣದ ಖುಷಿ ಸಿದ್ಧಾರ್ಥನಿಗೆ. ತನ್ನ ತಾಯಿಯನ್ನು ಬಿಟ್ಟರೆ ಕುಮುದಾಳೆ ಅವನಿಗೆ ಆಗಾಗ ಊಟ ಮಾಡಿಸುತ್ತಿದ್ದಳು. ಈಗ ಜಾಹ್ನವಿ ಅವನ ಜೊತೆ ಮಗುವಂತೆ ಜೊತೆಗೂಡಿದ್ದಳು. ಅವಳಿಗೂ ತಿನ್ನಿಸುತ್ತಾ ತಾನು ಹೊಟ್ಟೆ ತುಂಬ ಊಟ ಮಾಡಿದ. ಅವ ಊಟ ಮಾಡಿಸುತ್ತಿದ್ದರೆ ಅವಳು ಪಟಪಟನೆ ಮಾತನಾಡುತ್ತಲೇ ಇದ್ದಳು. ಊಟದ ನಂತರ ಇಬ್ಬರು ಮತ್ತೆ ನೀರಿನತ್ತ ನಡೆದು ಅಲ್ಲಿಯೇ ಕಲ್ಲಿನ ಮೇಲೆ ಕುಳಿತರು, ಕಾಲನ್ನು ನೀರಲ್ಲಿ ಬಿಟ್ಟು. ಅವನ ಪಕ್ಕದಲ್ಲೇ ಕುಳಿತ ಜಾಹ್ನವಿ ಅವನನ್ನೇ ನೋಡುತ್ತಿದ್ದಳು ಕಣ್ಮಿಟುಕಿಸದೆ. ಇವನಿಗೆ ನನ್ನ ಪ್ರೀತಿನ ಹೇಗೆ ಹೇಳೋದು? ಈಗಲೇ ನೇರವಾಗಿ ಹೇಳಿಬಿಡ್ಲಾ? ಊರಿಗೆ ಹೋದ್ಮೇಲೆ ಹೇಳ? ಇಲ್ಲ, ಅಷ್ಟೊಂದು ತಾಳ್ಮೆ ನನಗಿಲ್ಲ, ಹೇಳಿಬಿಡ್ತೀನಿ ಇವತ್ತೇ. ಆದರೆ ಹೇಗೆ ಎಂದು ಯೋಚಿಸುತ್ತಿದ್ದವಳ ತಲೆಗೆ ತಟ್ಟನೆ ಹೊಳೆಯಿತು ಉಪಾಯ. ಹಾಂ, ಇದೇ ಸರಿಯಾಗಿದೆ, ಇವತ್ತೇ ಹೀಗೆ ಪ್ರಪೋಸ್ ಮಾಡ್ತೀನಿ ಇವನಿಗೆ. ಅವನನ್ನೇ ನೋಡುತ್ತಾ ಮನದಲ್ಲೇ ಎಲ್ಲ ಯೋಜನೆ ಹಾಕುತ್ತಿದ್ದವಳನ್ನು ನೋಡಿದ ಸಿದ್ದು. ಯಾಕೆ ಹಾಗೆ ನೋಡ್ತಿದೀಯಾ ಕೇಳಿದ ಅವಳ ನೋಟ ಅರಿಯದೆ. ನಿನಗೆ ಖುಷಿ ಆಯ್ತಾ ಸಿದ್ದು ಇಲ್ಲಿಗೆ ಬಂದಿದ್ದಕ್ಕೆ ಕೇಳಿದಳು ಮೃದುವಾಗಿ. ಹಾಂ, ತುಂಬ. ನಿನಗೆ ಕೇಳಿದ ಎತ್ತಲೋ ನೋಡುತ್ತಾ. ನಿನಗೆ ಖುಷಿ ಆಗಿದೆ ಅಂದಮೇಲೆ ನನಗೂ ಖುಷಿ ಆಯಿತು ಎಂದಾಗ ಅವ ಅವಳತ್ತ ನೋಡಿದ. ಮಾತು ಮುಂದುವರೆಸಿದ ಜಾಹ್ನವಿ. ನಿನ್ನ ಈ ಖುಷಿನೇ ನಾನು ನೋಡೋಕ್ಕೆ ಇಷ್ಟಪಡೋದು ಸಿದ್ದು. ನೀನು ಯಾವಾಗಲೂ ಖುಷಿಯಾಗಿರಬೇಕು ಅಂತಾನೆ ನಾನು ನಿನ್ನನ್ನು ಅಷ್ಟೊಂದು ಹಠ ಮಾಡಿ ಮದುವೆ ಆಗಿದ್ದು ಎಂದಾಗ ಅವ ಮತ್ತೆ ಮೂಕನಾದ. ನೋಡು, ಅವತ್ತು ನಾನು ಅಷ್ಟೊಂದು ಹಠ ಮಾಡಿ ನಿನ್ನನ್ನು ಮದುವೆ ಆಗದೇ ಇದ್ದಿದ್ರೆ ಇವತ್ತು ನಾವಿಬ್ಬರು ಇಷ್ಟೊಂದು ಖುಷಿಯಾಗಿರೋದಕ್ಕೆ ಆಗ್ತಿರ್ಲಿಲ್ಲ. ನನಗೆ ನೀನು ಖುಷಿಯಾಗಿರಬೇಕು ಸಿದ್ದು. ಅದಕ್ಕೆ ನಾನು ನನ್ನ ಬೇಸರ ಮರೆತು ಇಲ್ಲಿ ಎಲ್ಲರ ಜೊತೆ ಖುಷಿಯಾಗಿರೋದು ಎಂದಾಗ ಅವನ ಮನ ಇನ್ನೂ ಖುಷಿಯಲ್ಲಿ ತೇಲಿತು. ತನಗಾಗಿ ಮಿಡಿಯುವ ಜೀವವೊಂದು ತನ್ನ ಕೈ ಹಿಡಿದು ತನ್ನ ಪಕ್ಕದಲ್ಲೇ ಕುಳಿತಿದೆಯಲ್ಲ, ಆ ನೆಮ್ಮದಿ ಅವನಿಗೆ ಎಲ್ಲಿಯೂ ದೊರಕದು. ಥ್ಯಾಂಕ್ ಯು ಜಾಹ್ನವಿ ಎಂದ ಪ್ರೀತಿಯಿಂದ. ನನಗೆ ಥ್ಯಾಂಕ್ಸ್ ಬೇಡ ಎಂದಳು ನೀರಲ್ಲಿ ಆಟವಾಡುತ್ತಾ. ಮತ್ತೆ ಏನು ಬೇಕು? ತಿನ್ನೋದಕ್ಕೆ ಇಲ್ಲಿ ಏನೂ ಸಿಗೋದಿಲ್ಲ ಛೇಡಿಸಿದ ಬೇಕೆಂದೆ. ಅವನತ್ತ ಮುನಿಸಿನ ನೋಟ ಕೊಟ್ಟವಳು, ನಾನು ತಿನ್ನೋದಕ್ಕೆ ಕೇಳೋದಿಲ್ಲ ಎಂದಳು. ಮತ್ತೆ ಏನು ಬೇಕು? ನಿನ್ನೆ ಕರ್ಕೊಂಡು ಹೋಗಿದ್ದೆ ನೋಡು ಬೆಟ್ಟ, ಈಗ ಮತ್ತೆ ಆ ಬೆಟ್ಟಕ್ಕೆ ಕರ್ಕೊಂಡು ಹೋಗು. ಆಸೆಯಿಂದ ಕೇಳಿದವಳ ಯೋಜನೆಯೇ ಬೇರೆ ಇದೆ.
ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.